ಅಂದ್ರೆ ಮಾಲತಿ ನಿನ್ ಮಾತು ಕೇಳಲಿಲ್ಲ ಅಂತ ತಡೆಯಕ್ಕಾಗದೆ ವೆಕ್ಸ್ ಆಗಿ ನಿನಗೆ ಸಿಗ್ದಿರೋ ಮಾಲತಿ ಬೇರೆ ಯಾರಿಗೂ ಸಿಗಬಾರದು ಅಂತ ಮಾಲತಿನ ನೀನೇ ಕೊಲೆ ಮಾಡಿ ರೋಡ್ನಲ್ಲಿ ಬಿಸಾಕಿ ಆಕ್ಸಿಡೆಂಟ್ ಅಂತ ಕಥೆ ಕಟ್ತಿದ್ದೀಯ. ಸರ್ ಇಲ್ಲ ಸರ್, ನಮ್ಮ ಮಗ ಅಂತವನಲ್ಲ. ಹೌದು ಸರ್, ನಾನಂತವನಲ್ಲ. ನಾನ್ ಪ್ರೀತಿ ಮಾಡಿದ ಹುಡುಗಿನ ನಾನು ಹೆಂಗ್ ಸಾಯಿಸ್ತೀನಿ ಸರ್? ನಾನಂತ ಕೆಲಸ ಮಾಡೋನಲ್ಲ. ದಯವಿಟ್ಟು ಅಪವಾದ ನನ್ನ ಮೇಲೆ ಹೊರಿಸ್ಬೇಡಿ ಸರ್. ನೀನೇ ಸಾಯಿಸಿರ್ಬೇಕು, ಇಲ್ಲ ನಿನ್ ತಂದೆ ತಾಯಿಗಳು ಸಾಯಿಸಿರ್ಬೇಕು. ಮಾಲ್ತಿನ ಸಾಯಿಸೋ ಉದ್ದೇಶ ನಮ್ಗೆ ಯಾಕಿರುತ್ತೆ ಹೇಳಿ? ಅವತ್ ನಾವ್ ಏನ್ ಹೇಳಿದ್ರು ಇವ್ನ್ ಕೇಳೋ ಪರಿಸ್ಥಿತಿ ಇರ್ಲಿಲ್ಲ. ಅವತ್ತೇನಾಯ್ತು ಅಂದ್ರೆ, ಡ್ಯಾಡಿ ನೀವ್ ಎಜುಕೇಟೆಡ್ ಡ್ಯಾಡಿ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವ್ ಯಾವಾಗ ನಮ್ ಲವ್ ಅಕ್ಸೆಪ್ಟ್ ಮಾಡ್ಲಿಲ್ವೋ ಅವಾಗ ಮಾಲ್ತಿ ಡಿಸಪಾಯಿಂಟ್ ಆಗಿ ಡಿಪ್ರೆಷನ್ಗೆ ಹೋಗಿದ್ದಾಳೆ. ಎಷ್ಟೋ ದಿನ ನನ್ನ ಜೊತೆ ಮಾತೇ ಆಡಿಲ್ಲ. ಅವಳಿಗೆ ಆ ನೋವಿಂದ ಹೊರಗೆ ಬರಕ್ಕಾಗ್ದೆ ಮೋಸ್ಟ್ಲಿ ಡ್ರಗ್ಸ್ ಅಭ್ಯಾಸ ಶುರು ಮಾಡ್ಕೊಂಡಿರ್ಬೇಕು. ಆದ್ರೆ ಅವಳು ಖಂಡಿತ ನನ್ನ ಮಾತು ಕೇಳ್ತಾಳೆ ಡ್ಯಾಡಿ. ಅವಳಿಗೆ ನಾನಂದ್ರೆ ಅಷ್ಟಿಷ್ಟ. ನಮ್ಮ ತಂದೆ ತಾಯಿ ಒಪ್ಪಿದ್ದಾರೆ ಅಂತಂದ್ರೆ ಅವಳು ಡ್ರಗ್ಸ್ ಬಿಡ್ತಾಳೆ ಡ್ಯಾಡಿ. ನಾನು ಅವಳು ನಂಬಿಸಿ ಒಪ್ಪಿಸ್ತೀನಿ. ದಯವಿಟ್ಟು ನಂಬಿ ಡ್ಯಾಡಿ ನನ್ನನ್ನ. ಆಯ್ತು ಮಗನೇ, ನೀನ್ ಅವಳನ್ನ ಎಷ್ಟು ನಂಬ್ತೀಯೋ ನಾನು ಅಷ್ಟೇ ನೀನ್ ನಂಬ್ತೀನಿ. ನಿನ್ ಪ್ರೀತಿನ ನಂಬ್ತೀನಿ. ಅವಳು ನಿನ್ ಮಾತು ಕೇಳಿ ಕೆಚ್ಚಟ ಬಿಟ್ರೆ ಅದ್ ನಮಗೂ ಸಂತೋಷ ತಾನೆ. ನಿನ್ ಸಂತೋಷನೇ ನಮ್ ಸಂತೋಷ ಕಣೋ. ಈಗ ಹೇಳಿ ಸರ್, ನಾವು ಇವರಿಬ್ಬರು ಮದುವೆನ ಒಪ್ಕೊಂಡು ಎಂಗೇಜ್ಮೆಂಟ್ಗೆ ಡೇಟ್ ಫಿಕ್ಸ್ ಮಾಡೋಣ ಅಂತಿದ್ವಿ. ಹೀಗಿರುವಾಗ ಇವನ್ ಯಾಕೆ ಸರ್ ಮರ್ಡರ್ ಮಾಡ್ತಾನೆ? ಹಲೋ, ಡಾಕ್ಟರ್ ಮೋಹನ್ ಮಾತಾಡ್ತಿದ್ದೀನಿ ಸರ್. ಎಸ್ ಡಾಕ್ಟರ್. ಮಾಲತಿ ರಿಪೋರ್ಟ್ ಅಲ್ಲಿ ಅವಳು ಗರ್ಭವತಿ ಅಂತ ಹೇಳ್ತಾ ಇದೆ. ವಾಟ್? ಎಸ್ ಸರ್, ಅವಳು ಕೊಲೆಯಾಗುವ ಮುಂಚೆನೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಐಶು? ಎಸ್ ಸರ್. ಮಾಲತಿ ನಿನ್ನ ಲವರ್ ತಾನೆ? ಹೌದು ಸರ್. ನಿನ್ನನ್ನ ಬಿಟ್ಟು ಮಾಲತಿಗೆ ಬೇರೆ ಯಾರ ಜೊತೆಲಾದ್ರೂ ಸಂಬಂಧ ಇದೆಯಾ? ಛೇ, ಅವಳಂತವಳಲ್ಲ ಸರ್. ಶೀಸ್ ಅ ಟ್ರೂ ಲವರ್. ಸೊ ಈ ಮರ್ಡರ್ ನೀನೇ ಮಾಡಿರ್ಬೇಕು. ಸರ್ ಏನ್ ಹೇಳ್ತಾ ಇದ್ದೀರಾ ಸರ್? ಎಸ್. ಇಲ್ಲ ಸರ್. ಮರ್ಡರ್ ಆಗೋಕ್ ಮುಂಚೆ ಮಾಲತಿ ಗರ್ಭವತಾಗಿದ್ದಾಳೆ. ಸೊ ಕಾರಣ ನೀನೇ ಆಗಿರ್ಬೇಕು. ಅಯ್ಯೋ ಪಾಪಿ, ಜಾನಕಿ, ಕೇಳಿಲ್ಲ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಪ್ಲೀಸ್, ಇದು ಬರೀ ಅನುಮಾನ ಮಾತ್ರನೇ. ಇಂಟ್ರಾಗೇಷನ್ ಮಾಡ್ತಾ ಇದೀವಿ. ಮೊದಲು ಕಲ್ಪಿಟ ಇಲ್ವಾ ಅಂತ ಪ್ರೂವ್ ಆಗ್ಬೇಕು. ರಿಲ್ಯಾಕ್ಸ್. ನಾವೀಗ DNA ಟೆಸ್ಟ್ ಕಳಿಸ್ತೀವಿ. ಬಸಣ್ಣ, ಏನೋ ಶಂಕರ? ಅಲ್ಲ ಈ DNA ಟೆಸ್ಟ್ ಅಂದ್ರೇನು? ಏಯ್, ಅದೆಲ್ಲ ಸೆಕ್ಸಿಗೆ ಸಂಬಂಧಪಟ್ಟಿದ್ದು. ಅದೆಲ್ಲ ನಿನಗೆ ಯಾಕೆ? ಸೆಕ್ಸಾ? ಬಸಣ್ಣ, ನೀವು ಸೆಕ್ಸ್ ಅಂತಿದ್ದಂಗೆ ನನಗೊಂದು ವಿಷಯ ಜ್ಞಾಪಕ ಬಂತು. ಏನು? ಪಕ್ಕದ ರೋಡಲ್ಲಿ ವನಜ ಅಂತ ಒಬ್ಳು ಕಾಲೇಜ್ ಲೆಕ್ಚರರ್ ಇದ್ದಾಳೆ. ಇದು ಮದ್ವೆ ಆಗಿಲ್ಲ. ನಾನು ಅವಳನ್ನ ಬಹಳ ದಿವಸದಿಂದ ಲವ್ ಮಾಡ್ತಾ ಇದ್ದೀನಿ. ನೋಡೋಕೆ ಐಶ್ವರ್ಯ ರೈ ತರ ಇದ್ದಾಳೆ ಬಸಣ್ಣ. ನೀನು ಅಭಿಷೇಕ್ ಬಚ್ಚನ್ ತರ ಇಲ್ವಲ್ಲೋ? ನೋವು ಅವ್ರ ತರ ಹೈಟ್ ಇಲ್ಲ, ಒಪ್ಕೋತೀನಿ. ಆದ್ರೆ ಬೇರೆ ಎಲ್ಲಾ ವಿಷಯದಲ್ಲೂ ನಾನ್ ಸೂಪರ್. ಅವಳು ಹೆಂಗಾದ್ರೂ ಬೆಳೆಸ್ಬೇಕು. ಐಡಿಯಾ ಕೊಡೋಣ. ಅವಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಾ. ಕಾರಲ್ಲಿ ಹೋಗ್ತಾಳ, ಸ್ಕೂಟ್ರಲ್ಲಿ ಹೋಗ್ತಾಳ? ಇಲ್ಲಣ್ಣ, ಸೊಂಟನ ಬಳಸ್ಕೊಂಡು ನಡ್ಕೊಂಡು ಹೋಗ್ತಾಳೆ. ಹೌದಾ? ಬೈಲಿ, ನಾನೊಂದು ಐಡಿಯಾ ಕೊಡ್ತೀನಿ. ತರ ಮಾಡು. ಹೇಳು. ಆ ನಡ್ಕೊಂಡು ಹೋಗ್ಬೇಕಾದ್ರೆ ಹಾ. ನಿನ್ ಕಾಲ್ ಅಡ್ಡ ಇಟ್ಬಿಡು, ಹಾ. ಬಿದ್ದೋಗ್ಬಿಡ್ತಾಳೆ. ಅವಳು ಬಿದ್ದು ಸೊಂಟ ಮುರಿದೋದ್ರೆ ನನ್ನ ಫ್ಯೂಚರ್ಗೆ ಏನ್ ಮಾಡ್ಲಿ? ಹಲೋ ಇನ್ಸ್ಪೆಕ್ಟರ್. ಹಲೋ ಡಾಕ್ಟರ್, ರಿಪೋರ್ಟ್ ಬಂತ? ಇನ್ಸ್ಪೆಕ್ಟರ್, ರಿಪೋರ್ಟ್ ಬಂದಿದೆ. ಈ DNA ರಿಪೋರ್ಟು ಮಧುಗೆ ಮ್ಯಾಚ್ ಆಗ್ತಾ ಇಲ್ಲ. ಮಾಲತಿ ಗರ್ಭವತಿ ಆಗಿರೋದಕ್ಕೂ ಮಧುಗೂ ಯಾವ ಸಂಬಂಧನೂ ಇಲ್ಲ. ನೋ ವೇ ಡಾಕ್ಟರ್. ಮಾಲತಿಗೆ ಇವನೊಬ್ಬನೇ ಲವರು. ಇವನ್ ಬಿಟ್ರೆ ಬೇರೆ ಯಾರು? ಅಫ್ಕೋರ್ಸ್ ಆಗಿರ್ಬೋದು, ಬಟ್ DNA ಮ್ಯಾಚ್ ಆಗ್ತಾ ಇಲ್ಲ. ಈ ರಿಪೋರ್ಟ್ ಹೇಳ್ತಾ ಇದೆ ಸರ್. ಬೇಕಾದ್ರೆ ನೀವೇ ನೋಡಿ. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್ ಸರ್. ಸಾಹೇಬ್ರೆ, ನಾವೆಷ್ಟು ಹೇಳಿದ್ರು ನಮ್ಮ ಮಾತು ನಂಬ್ತಾ ಇರಲಿಲ್ಲ. ಈಗೇನು ಹೇಳ್ತೀರಾ? ಕೇಸ್ ಇನ್ನೂ ಕ್ಲೋಸ್ ಆಗ್ಲಿಲ್ಲ. ಈಗ ನೀವು ಹೋಗ್ಬಹುದು. ಮತ್ತೆ ಕರೆದಾಗ ಬರಲೇಬೇಕು. ಓಕೆ? ಡ್ಯಾಡಿ ನಡಿ.
ರೇಖಾ, ಸರ್ ನೀವಿಲ್ಲೇ ಇರಿ. ರ್ಯಾಂಬೋ ಯಾರು? ಸರ್ ಮಧುಗೆ ಮಾಲತಿ ಅಂದ್ರೆ ಇಷ್ಟ, ನಿನಗೆ ರ್ಯಾಂಬೋ ಅಂದ್ರೆ ಇಷ್ಟ. ಆದ್ರೆ ರ್ಯಾಂಬೋಗೆ ಮಾಲತಿ ಅಂದ್ರೆ ಇಷ್ಟ. ಮಾಲತಿ ಇದ್ರೆ ರ್ಯಾಂಬೋ ಪ್ರೀತಿ ಎಲ್ಲಿ ತಪ್ಪೋಗುತ್ತೋ ಅಂತ ನೀನೇ ಮಾಲತಿನ ಯಾಕೆ ಸಾಯಿಸಿರಬಾರ್ದು? ಹೇ ಇಲ್ಲ ಸರ್, ನಾನಂತವಳಲ್ಲ. ನಾನು ಮಾಲ್ತಿ ಬೆಸ್ಟ್ ಫ್ರೆಂಡ್ಸ್. ಹೇ ರ್ಯಾಂಬೋ, ಏನೋ ಇದು? ಮಧುನ ಮಾಲ್ತಿ ಇಷ್ಟಪಡ್ತಾ ಇದ್ದಾಳೆ, ಮಾಲ್ತಿನ ಮಧು ಇಷ್ಟಪಡ್ತಾ ಇದ್ದಾನೆ. ನಾನ್ ನಿನ್ನ ಇಷ್ಟಪಡ್ತಾ ಇದ್ದೀನಿ ಕಣೋ. ನಂಗೆ ನಿರಾಸೆ ಮಾಡ್ಬೇಡ್ವೋ, ಅವರಿಬ್ರು ಮಧ್ಯೆ ಹೋಗ್ಬೇಡ್ವೋ. ಐ ಲವ್ ಯು ಕಣೋ. ಗೆಟ್ ಲಾಸ್ಟ್. ನಾನು ಮಾಲ್ತಿನ ಇಷ್ಟಪಡ್ತಾ ಇದ್ದೀನಿ. ಮಾಲ್ತಿ ಅಂದ್ರೆ ನನ್ ಪ್ರಾಣ. ಅವಳನ್ನ ಪಡೆದೇ ಪಡಿತೀನಿ. ಅವರಿಬ್ಬರ ಪ್ರೀತಿನ ನಾಶ ಮಾಡ್ತೀನಿ. ಟೂ ಬ್ಯಾಡ್ ಕಣೋ. ಹೇ ಹೋಗೆ. ಅವಳಂದ್ರೆ ನನ್ ಪ್ರಾಣ ಸರ್. ನಮ್ಮಿಬ್ರದು ತುಂಬಾ ವರ್ಷದಿಂದ ಫ್ರೆಂಡ್ಶಿಪ್ ಸರ್. ಪ್ಲೀಸ್ ಸರ್, ನಾ ಸಾಯಿಸಿಲ್ಲ. ರ್ಯಾಂಬೋ ಎಲ್ಲಿ ಸಿಗ್ತಾನೆ? ಟಚ್ ಕ್ಲಬ್ನಲ್ಲಿ. ಮಾಲತಿನ ಯಾಕೆ ಸಾಯಿಸ್ದೆ? ಮಾಲ್ತಿ ಸಾವುಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಇಲ್ವಾ? ಇಲ್ಲ ಸರ್. ನಿಜವಾಗ್ಲೂ ಇಲ್ವಾ? ಇಲ್ಲ ಸರ್. ನಿಜ ಹೇಳ್ತೀಯಾ? ಇಲ್ಲ ಪ್ಲೀಸ್ ಸರ್, ಹೊಡಿಬೇಡಿ ಸರ್. ಮಾಲ್ತಿ ಒಂಥರ ಸ್ಯಾಡೋ ಇದ್ದಂಗೆ ಸರ್. ಅವಳೆಲ್ಲೋದ್ರೂ ಅಲ್ಲೇ ಹೋಗ್ತೀನಿ ಸರ್. ಯಾಕೋ? ಏಯ್, ಈ ಗಾಡಿ ಯಾರ್ದು ಗೊತ್ತೇನೋ ನಿಂಗೆ? ನಿಂದ? ಮಾಲ್ತಿ. ಮಾಲ್ತಿ ಅಂದ್ರೆ ನನ್ ಪ್ರಾಣ. ನನ್ ಪ್ರಾಣದ ಮೇಲೆ ಕೂತ್ಕೊಂತೀನೋ? ಅವಳು ಗಾಡಿ ಓಡಿಸ್ಬೇಕಾದ್ರೆ ನಾನ್ ಕೂತ್ಕೊಬೇಕು, ನಾನ್ ಓಡಿಸ್ಬೇಕಾದ್ರೆ ಅವಳು ಕೂತ್ಕೊಬೇಕು. ಅದು ಬಿಟ್ಟು ಬೇರೆ ಯಾವನಾದ್ರೂ ಕೂತ್ಕೊಂಡ ಅಂತಂದ್ರೆ ನನ್ ಮಗನೇ ಸಾರಿ. ಮಧು ಮಾಲತಿ ಪ್ರೀತಿನ ಮಧು ತಂದೆ ತಾಯಿ ಒಪ್ಲಿಲ್ಲ. ಅದಕ್ಕೆ ಮಾಲತಿ ತುಂಬ ಬೇಜಾರಾಗಿ ಒಬ್ಳೆ ಕೂತಿದ್ಲು. ಆಗ ಇದೇ ಒಳ್ಳೆ ಸಮಯ ಅಂತ ಅವಳನ್ನ ಹೇಗಾದರೂ ಮಾಡಿ ನನ್ನ ಕಡೆ ತಿರ್ಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಅವಳ ಹತ್ರ ಹೋದೆ. ಮಾಲತಿ, ಮಾಲತಿ, ನನ್ನ ನೋಡಿ ಅಷ್ಟು ಅಸಹ್ಯ ಪಡಬೇಡ ಮಾಲತಿ. ದಯವಿಟ್ಟು ಅರ್ಥ ಮಾಡ್ಕೊ. ನೀನು ದುಃಖದಲ್ಲಿದೆಯಾ ಅಂತ ನನಗೆ ಗೊತ್ತು. ನಿನ್ನ ದುಃಖನ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಬಂದಿದ್ದೀನಿ. ಅರ್ಥ ಮಾಡ್ಕೊ ಮಾಲ್ತಿ. ನಾನೋಗಿ ಮಧು ಹತ್ರ ಮಾತಾಡ್ತೀನಿ. ಅವ್ರ ಅಪ್ಪ ಅಮ್ಮನಿಗೆ ಹೇಳಿ ನಿಮ್ಮ ಮದುವೆ ಸೆಟ್ ಮಾಡಿಸ್ತೀನಿ. ನಾನೀಗ ನಿನ್ನನ್ನು ಲವ್ ಮಾಡ್ತಾ ಇಲ್ಲ ಮಾಲ್ತಿ. ಪ್ಲೀಸ್ ಮಾಲ್ತಿ, ಬೆಸ್ಟ್ ಫ್ರೆಂಡ್ಸ್ ಆಗಿರೋಣ ಮಾಲ್ತಿ. ಪ್ಲೀಸ್ ಮಾಲ್ತಿ. ಮಾಲ್ತಿ, ತಗೋ ಈ ಚಾಕ್ಲೇಟ್ ತಿನ್ನು. ತುಂಬ ಖುಷಿಯಾಗಿರುತ್ತೆ. ನೀನು ನೋವೆಲ್ಲ ಮರಿತೀಯಾ. ನೀನು ನನ್ನ ಬೆಸ್ಟ್ ಫ್ರೆಂಡ್ ತಾನೆ. ತಗೋ ಮಾಲ್ತಿ.
ಈ ಚಾಕ್ಲೇಟ್ ತಿನ್ನು. ಥ್ಯಾಂಕ್ಸ್.